ಎಲ್ಲ ಹುಡುಗರೆಲ್ಲ ಸೇರಿ ಏನಾರು ಒಂದು ಮಾಡೋಣ, ಏನಾರು ಒಂದು ಹೊಸ್ದಾಗಿ ಏನೋ ಪ್ರಯತ್ನ ಮಾಡೋಣ. ಸುಮ್ಮನೆ ನಾವು ಅಲ್ಲೋಗೋದು ಇಲ್ಲೋಗೋದು, ಇಲ್ಲಿಂದ ಹೋಗಿ ಬೇರೆ ಕಡೆ ಮಾಡೋದು, ಅಲ್ಲೂ ನಮಗೆ ಅಡ್ಜಸ್ಟ್ ಆಗಲ್ಲ, ಮತ್ತೆ ಮನೆಗೆ ಬರೋದು ಏನು ಅಂತ ನೆಮ್ಮದಿ ಜೀವನ ಇದು ಒಂಥರ. ಇದು ಬಂದು 5mm ಚಾಪಿಂಗು. ಇಲ್ಲಿ ನೋಡಿ ಸರ್, ನಿಮ್ಮದು ಒಂದೊಂದು ಜೋಳನು ಯಾವ ಥರ ಪೌಡರ್ ಆಗಿದೆ ಅಂತೇಳಿ. ಇದು ನೋಡ್ಬೋದು ಸರ್, ಇದು 13mm ಪೀಸ್. ಇದು 13mm ಬಂದು ದಪ್ಪ ಬರುತ್ತೆ ಸೈಜು. ಯಾವತ್ತಾದ್ರೂ ಹಸುಗೂ ಅಷ್ಟೇ ಹಾಲ್ಗಳಿರೋ ಜೋಳದ್ದನ್ನೇ ಸೈಲೇಜನ್ ಹಾಕೋದ್ರಿಂದ ಹಾಲು ಇಂಪ್ರೂವ್ಮೆಂಟ್ ಚೆನ್ನಾಗಿ ಬರುತ್ತೆ. ಕುರಿಗಳಿಗೆ ಆಲ್ಮೋಸ್ಟ್ 2mm 5mm ಬೇಕು. ನಿಮ್ಗೆ 10 ಟನ್ ಬೇಕಾ, ಫಸ್ಟ್ ಒಂದು ಬ್ಯಾಗ್ ಸ್ಯಾಂಪಲ್ ತಗೊಳ್ಳಿ, ಟೆಸ್ಟ್ ಮಾಡಿ. ಒಂದು ಬ್ಯಾಗ್ ಏನು ಬಂತು 10 ಟನ್ನು ಅದೇ ಥರ ನಿಮ್ಗೆ ಕ್ವಾಲಿಟಿ ಕೊಡಬೇಕು. ಅದು ನಾನು ಕೊಡ್ತಾ ಇದೀವಿ ಇವತ್ತು. ಒಳ್ಳೆ ಹಾಲು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಒಣಲು ಆರಾಮ್ಸೆ ಇದಾಗ್ತಾ ಇದೆ, ಮತ್ತು ತೋಟದಲ್ಲೂ ಹುಲ್ಕೊಯ್ಯಂಗಿಲ್ಲ. 7 kg ಮೇವು, ಇದಕ್ಕೆ 2 ಪುಟ್ಟಿ ಸುರಿತು ಸರ್. ಈ ಥರ 14 kg ಮೇವು ಆಗುತ್ತೆ ಅದಕ್ಕೆ. ಇವತ್ತಿನ ಮೇವು ಅದಕ್ಕೆ ಸಫಿಷಿಯೆಂಟ್ ಅಷ್ಟೇ ಸರ್. ಅದಕ್ಕೆ ಮಾಹಿತಿ ಕೊಡಬೇಕು, ಒಂದು ಹಸಿಗೆ ಇಷ್ಟು ಕೊಡಿ, ಈಗ ಹಾಕೋದ್ರಿಂದ ನಿಮಗೆ ಅನುಕೂಲ ಯಾವ ಥರ ಆಗುತ್ತೆ ಅವರಿಗೆ, ರೈತರುಗಳಿಗೆ ಹೇಳ್ಕೊಡ್ಬೇಕು. ಸೈಲೇಜ್ ನೀವು 30 kg ಕೊಟ್ಬಿಟ್ರೆ ನಿಮ್ಗೆ ಅಲ್ಲಿ ಬರೋ ಆದಾಯ ಇನ್ನೆಲ್ಲಿ ಬರುತ್ತೆ. ಇದೆಲ್ಲ 95, 98 ದಿವಸ 100 ದಿವಸ ಆಗಿರೋ ಕಡ್ಡಿಗಳು ಸರ್ ಇವೆಲ್ಲ. 20 ಟನ್ ಬಂದ್ರೂ ಅವತ್ತು ಪುಡಿ ಮಾಡಿ ಅವತ್ತು ಪ್ಯಾಕಿಂಗ್ ಆಗೋಗುತ್ತೆ. ಸಂತೋಷ್ ಅಂತೇಳಿ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕೂಡ್ಲಿಗೆರೆ ಹೋಬಳಿ. ನಮ್ಮದು ಬಂದು ಸ್ವಂತ ಪ್ರಾಪರ್ ಅಂತರ್ಗಂಗೆ ಗ್ರಾಮ. ಅಂತರ್ಗಂಗೆ ಗ್ರಾಮದಲ್ಲಿ ಎರಳ್ಳಿ ರಸ್ತೆಯಲ್ಲಿ ಇರೋದು ಶ್ರೀ ಕಾಮಧೇನು ಸೈಲೇಜರ್ ಫೀಡ್ಸ್ ಅಂತ ಫ್ಯಾಕ್ಟ್ರಿ. ಇಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡೋ ಒಂದು ಕಾರಣದಿಂದ ಈ ಫ್ಯಾಕ್ಟ್ರಿ ಮಾಡಿರೋದು. 4-5 ಜನ ಬ್ಯಾಚ್ ಇಲ್ಲಿ ಏನಿದ್ದಾರೆ ಇದೆಲ್ಲ ಬ್ಯಾಚ್. ಇದು ನಾವೆಲ್ಲ ಕೂತು ಮಾತಾಡಿ ಒಂದು ಫಸ್ಟ್ ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣಕ್ಕೆ ತೊಗೊಬಂದಿದ್ದೀವಿ. ಈಗ ರೈತ ಬಂದು 3 ಟನ್ ತೊಗೊಂಡು ಹೋಗಿದ್ದಾರೆ ಅಂದರೆ ನಾವು ಅದನ್ನು ಅವರು ತೊಗೊಂಡೋಗಿ ಯೂಸ್ ಮಾಡಿ ಅವ್ರು ಖಾಲಿ ಆಗೋರು ಅವ್ರ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಇವತ್ತು ನಮ್ಮ ಹತ್ರ ಬರೋ ಕಸ್ಟಮರ್ ಅದನ್ನೇ ಹೇಳ್ತಾರೆ, ನೀವು ಚೆನ್ನಾಗಿ ಕೊಡ್ತೀವಿ, ನೀವು ಹತ್ರ ಬರ್ತೀವಿ ಅಂತಾರೆ. ಮೇನು ಸೈಲೇಜಲ್ಲಿ ಪ್ಲಸ್ ಪಾಯಿಂಟ್ ಬರೋದೇ ಕಟಿಂಗು ಚೆನ್ನಾಗಿದ್ರೆ ಸೈಲೇಜ್ ಯಾರೇ ಮಾಡಿದ್ರು ಪಾಸ್ ಆಗ್ಬಿಡುತ್ತೆ. ಮೇನ್ ಬೇಕಾದ್ರೆ ಕಟಿಂಗು. ಇಲ್ಲಿ ನೋಡ್ಬೋದು ಸರ್, ಇದು ಬಂದು 5mm ಚಾಪಿಂಗು. ಇಲ್ಲಿ ನೋಡಿ ಸರ್, ನಿಮ್ಮದು ಒಂದೊಂದು ಜೋಳನು ಯಾವ ಥರ ಪೌಡ್ರ್ ಆಗಿದೆ ಅಂತೇಳಿ. ಇದು 5mm ಚಾಪಿಂಗ್. ಇದು ಇದರಲ್ಲೇನಾಗುತ್ತೆ, ಐಟಮು ಫೇಲ್ ಆಗಲ್ಲ. ಇದು ನೋಡ್ಬೋದು ಸರ್, ಇದು 13mm ಪೀಸ್. ಇದರಲ್ಲಿ ನೋಡಿ ಈ ಥರ ಬರುತ್ತೆ ಜೋಳ. ಇದೆಲ್ಲ ಹಸುಗಳಿಗೆ ಭಾಳ ಇಂಪಾರ್ಟೆಂಟ್ ಅಂದರೆ 13mm. ಅದು ಬಿಟ್ಟರೆ 5mm ಬಂದು ಕುರಿಗಳಿಗೆ ಸರ್. ಯಾವುದೇ ಮಾಡಿದ್ರು ಇವತ್ತು ಚಾಪಿಂಗು ಮೇನು ಸರ್. ಏನು ಚಾಪಿಂಗ್ ಇಲ್ಲ ಅಂತಂದರೆ ಸೈಲೇಜ್ ಫೇಲ್ ಆಯಿತು ಅಂತಲೇ. ಯಾಕೆ ಅಂದರೆ ನೀವು ದಪ್ಪ 13mm ತೊಗೊಂಡೋಗಿ ಕುರಿ ಕೊಡೋದು, ಕುರಿ ಐಟಮ್ ತೊಗೊಂಡೋಗಿ ಹಸು ಕೊಡೋದು. 5mm ಚಾಪಿಂಗ್ನ ಹಸುಗಳಿಗೆ ಕೊಟ್ಟರೆ ಅದು ವೇಸ್ಟ್ ಸರ್. ಯಾಕೆ ಅಂತಂದರೆ ಜೀರ್ಣಶಕ್ತಿನೇ ಸಿಗಲ್ಲ ಅವಕ್ಕೆ. ಹಸುಗಳಿಗೆ ಇವತ್ತು ಡೈಜೆಷನ್ ಭಾಳ ಇಂಪಾರ್ಟೆಂಟು. ಮೆಲ್ಕ್ ಹಾಕಿ ಅದು ಡೈಜೆಷನ್ ಮಾಡ್ಕೊಂಡಾಗಲೇ ಹಾಲು ಇಂಪ್ರೂವ್ಮೆಂಟ್ ಆಗೋದಾಗಿರ್ಬೋದು, ಇಲ್ಲ ಅದಕ್ಕೆ ಮೈ ಚೆನ್ನಾಗಿ ಕಟ್ಟೋದಾಗಿರ್ಬೋದು, ಅವಾಗಲೇ ಅದಕ್ಕೆ ಮೇನು. ಈ ಕುರಿಗಳಿಗೆ 5mm ಯಾಕೆ ಅಂತಂದರೆ ಕುರಿಗಳಿಗೆ ಬಾಯಿಗೆ ಗಂಟು ದಪ್ಪ ಸಿಕ್ತಾಗ ಅವು ತಿನ್ನಲ್ಲ, ವೇಸ್ಟ್ ಮಾಡಿಬಿಡ್ತವೆ. ಅದಕ್ಕೆ 5mm ಇತ್ತು ಅಂದರೆ ಅವು ಅಷ್ಟೇ, ಅವು ಚೆನ್ನಾಗಿ ಜೀರ್ಣಶಕ್ತಿ ಮಾಡ್ಕೊತವೆ, ಮೈಕಟ್ಟು ಚೆನ್ನಾಗಿ ಬರುತ್ತೆ. ಸೈಲೇಜ್ ಹಾಕೋದ್ರಿಂದ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗಿದ್ದಕ್ಕೋಸ್ಕರ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ ನಾವು. ಸೈಲೇಜನ್ನೇ ಒಂದು ಹಸುಗೆ ನಾವು 12ರಿಂದ 13 kg ಕೊಡ್ತಾಯಿದ್ದೀವಿ. ಇವತ್ತಿಲ್ಲ ಹಸುಗಳೆಲ್ಲ ಸರ್, ಇವೆಲ್ಲ 12-13 ಲೀಟ್ರ್ ಹಾಲು ಕೊಡೋ ಹಸುಗಳೇ ಪೂರ್ತಿ. ಯಾವ ಥರ ಸರ್, ಈಗೆಲ್ಲ 8 ಲೀಟ್ರ್ ಹಾಲು ಕೊಡ್ತಾ, ಇದಕ್ಕೆಲ್ಲ 2 ಪುಟ್ಟಿ ಹಾಕ್ತೀವಿ. 2 ಪುಟ್ಟಿ ಅಂದರೆ ಒಂದು ಪುಟ್ಟಿ ನಿಮಗೆ 6 kg 7 kg ಬರುತ್ತೆ. ಇದಕ್ಕೆ 2 ಪುಟ್ಟಿ ಕೊಡ್ತಾಯಿದ್ದೀವಿ, 14 kg ಬರುತ್ತೆ ಇದಕ್ಕೆ ಮತ್ತೆ ಬೇರೆ ಮೇವು ನಾವೇನು ಕೊಡಲ್ಲ ಸರ್. ಇದು ಬಿಟ್ಟರೆ ಇನ್ನು ಸಂಜೆ ಒಂದು ಟೈಮ್ ಒಣಮೇವು ಹಾಕ್ತೀವಿ. ಅದು ಬಿಟ್ಟರೆ ಬೆಳಗ್ಗೆ ಒಂದು ಟೈಮ್ ಫೀಡ್ಸು, ಸಂಜೆ ಒಂದು ಟೈಮ್ ಫೀಡ್ಸ್ ಕೊಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಮೇವನ್ನ ಅಡಿಷ್ನಲಾಗಿ ಏನೂ ಕೊಡಲ್ಲ. 15-20 ಲೀಟ್ರ್ ನೀರು ಕೊಡ್ತಾಯಿದ್ದೀವಿ ಸರ್, ಇಷ್ಟೇ ಸರ್. ಇದರಿಂದ ಏನಾಗುತ್ತೆ, ಹಸುಗಳಿಗೆ ಒನ್ ಟೈಮ್ ಮೇವು, ಒನ್ ಟೈಮ್ ಫೀಡ್ ಸರ್ ಇದು. ಕೆಲವರು ಹಸಿ ಮೇವು ನೋಡಿ ಗೊಂದು ಖಾಲಿ ಆಗ್ದಂಗೆ ಮತ್ತೆ ತೊಗೊಂಡೋಗಿ ಹಾಕ್ತಾ ಇರ್ತಾರೆ, ಮತ್ತೆ ತಿಂತಾ ಇರ್ತಾರೆ, ಮತ್ತೆ ಆಗ್ತಾ ಇರ್ತಾರೆ. ಆ ಥರದ್ದು ಸೈಲೇಜ್ ಬಂದು ಒನ್ ಟೈಮ್ ಫೀಡ್. ಯಾರೇ ಅರ್ಥ ಮಾಡ್ಕೊಳ್ಳಿ, ಸೈಲೇಜ್ ಬಂದು ಒಂದೇ ಟೈಮ್ ಫೀಡ್ ಹಾಕಬೇಕು. 14 kg ಒಂದು ಟೈಮ್ ಹಾಕಿ ಕೈ ಬಿಟ್ಬಿಟ್ರೆ ಮತ್ತೆ ಪದೇ ಹಾಕೋ ನೆಸೆಸಿಟಿ ಇರಲ್ಲ. ಅದು ಒಂದು ಸಲ 14-15 kg ತಿಂದು ಆರಾಮಾಗಿ ಮಲ್ಕೊಂಡು ಹಾಕಿ ಚೆನ್ನಾಗಿ ಡೈಜೆಷನ್ ಮಾಡ್ಕೊಂತ ನಿಮಗೆ ಸಂಜೆ ಹಾಲು ಇಂಪ್ರೂವ್ಮೆಂಟ್ ಆಯಿತು ಅಂತ ಲೆಕ್ಕ. ಯಾವತ್ತಾದ್ರೂ ಹಸುಗೂ ಅಷ್ಟೇ ಹಾಲುಗಳಿರೋ ಜೋಳದ್ದನ್ನೇ ಸೈಲೇಜನ್ನು ಹಾಕೋದ್ರಿಂದ ಹಾಲು ಇಂಪ್ರೂವ್ಮೆಂಟ್ ಚೆನ್ನಾಗಿ ಬರುತ್ತೆ. ಅವಾಗ ನೀವು ಹಾಕಿದ ಸೈಲೇಜಿಗೆ ನೀವು ಸಾಯಂಕಾಲ ಲಾಭ ನೋಡ್ಬೋದು. ಇವತ್ತು ನೀವು 15 kg ಸೈಲೇಜ್ ಹಾಕಿದ್ದೀನಿ ಅಣ್ಣ, ನಂದು ಇವತ್ತು 150 ರೂಪಾಯಿ ಖರ್ಚಾಗಿದೆ ಅಂದರೆ ಸಂಜೆ ಅದು ನಿಮ್ಗೊಂದು 3 ಲೀಟ್ರ್ ಹಾಲು ಜಾಸ್ತಿ ಕೊಡ್ತು ಅಂದರೆ ನಿಮ್ಗೆ ಅಲ್ಲಿ ದುಡ್ಡು ಬಂದ್ಬಿಡ್ತು ಅಂತಲೇ ಲೆಕ್ಕ. 40 ಲೀಟ್ರು ಅಂದ್ರೆ ನಿಮ್ಗೆ 40 ರೂಪಾಯಿ ಲೀಟ್ರ್ ಕೊಟ್ಟರು ನಿಮಗೆ 130 ರೂಪಾಯಿ ದುಡ್ಡು ಬಂದ್ಬಿಡ್ತು ನಿಮ್ಗೆ ಅಲ್ಲಿ. ಸರ್, ಈಗ ಕೆಲವು ಸೈಲೇಜ್ ಫ್ಯಾಕ್ಟ್ರಿಲಿ ಪ್ರೊಡಕ್ಷನ್ ಅಲ್ಲೇ ಮಾಡ್ತಾರೆ, ಪ್ಯಾಕಿಂಗ್ ಅಲ್ಲೇ ಮಾಡ್ತಾರೆ, ನೀವು ಬೇರೆ ಮಾಡ್ಕೊಂಡಿದ್ದೀರಾ. ಆ ಕಾರಣಕ್ಕೋಸ್ಕರ ಈ ಥರ ನಾನು ಕಾನ್ಸೆಪ್ಟ್ ಮಾಡಿದೆ ಅಂತಂದರೆ ಸರ್, ನಮ್ಮಲ್ಲಿ ಈಗ ಪ್ರೊಡಕ್ಷನ್ ಜಾಸ್ತಿ ಬೇಕು. ನನಗೆ ಡೈಲಿ 15ರಿಂದ 20 ಟನ್ ಪ್ರೊಡಕ್ಷನ್ ಆಗಬೇಕು ಅಂದ್ಕೊಳ್ಳಿ. ನಮಗೆ ಮತ್ತು 20 ಟನ್ ನಾನು ಪ್ರೊಡಕ್ಷನ್ ಮಾಡೋದಕ್ಕೆ ಆ ಮಿಷನ್ ಅಷ್ಟು ಪ್ರೊಡಕ್ಷನ್ ಆಗಲ್ಲ. ಏನು ಅಂತಂದರೆ ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಕೆಲಸ ಆಗೋಗುತ್ತೆ. ಬಟ್ ಈ ಮಿಷನ್ ಹಂಗಲ್ಲ ಸರ್. ಇದರಲ್ಲೇನಾಗುತ್ತೆ ಅಂದರೆ ನಮಗೊಂದು 2 ಅವರಲ್ಲಿ ಒಂದು 10ರಿಂದ 15 ಟನ್ ಪ್ರೊಡಕ್ಷನ್ ಆಗೋಗ್ಬಿಡುತ್ತೆ. ಪುಡಿ ಮಾಡ್ಕೊಂಡೋಗಿ ನಾವು ಅಲ್ಲಿ ಪ್ಯಾಕಿಂಗ್ ಮಾಡ್ತೀವಿ. ಮತ್ತು ಇನ್ನೊಂದು ಉದ್ದೇಶ ಏನು ಅಂತಂದರೆ, ನಾವು ಅಲ್ಲಿ ಕಡ್ಡಿ ಆ ಮಿಷನಲ್ಲಿ ಯಾವ ಥರ ಅಂದರೆ ಕಡ್ಡಿ ಕೊಡ್ತಾ ಇದ್ದೀವಿ, ಸೀದಾ ಬ್ಯಾಗಿಗೆ ಬೀಳ್ತಾ ಇರುತ್ತೆ. ಬಟ್ ಈ ಮಿಷನ್ ಆ ಥರ ಅಲ್ಲ. ಪುಡಿ ಮಾಡಿಕೊಂಡು ಸೀದಾ ಈ ಕಂಟೈನರ್ಗೆ ಹಾಕ್ಕೊಂಡು ಅಲ್ಲಿ ನಮ್ಮ ಸೈಟಲ್ಲಿ ಹೋಗಿ ಅನ್ಲೋಡ್ ಮಾಡ್ಕೊತೀವಿ. ಅಲ್ಲಿ ಯಾವ್ದಾದ್ರು ಸಮಸ್ಯೆ ಇದೆಯಾ, ಪೌಡ್ರ್ ಏನಾರ ತೊಂದರೆ ಇದೆಯಾ ಅಂತ ನಮ್ಮ ಕಣ್ಮುಂದೆ ಕಾಣಿಸುತ್ತೆ. ಸರಿ ನೋಡ್ಬೋದು, ಲಾಸ್ಟ್ ಟೈಮಲ್ಲೂ ನಾವು ಆರ್ಗ್ಯಾನಿಕ್ ಬೆಲ್ಲ ಹಾಕಿನೇ ನಾವು ಸೈಲೇಜ್ ಮಾಡ್ತಾ ಇದೀವಿ ಅಂತೇಳಿ ಇವತ್ತು ಸುಧಾ ನಾವು ಅದೇ ರೀತಿನೇ ನಾವು ನಡ್ಸ್ಕೊಂಡೇ ಬಂದಿದ್ದೀವಿ. ಅದು ಕ್ವಾಲಿಟಿ ವೈಸ್ ಬೇಕು ಅಂತಂದರೆ ಕಲ್ಚರ್ ಹಾಕ್ಲೇಬೇಕು. ಬೆಲ್ಲ ಆಗಿರ್ಬೋದು, ಟೇಸ್ಟಿಗೆ ಉಪ್ಪಾಗಿರ್ಬೋದು, ಖನಿಜ ಮಿಶ್ರಣ 3 ಮಿಕ್ಸ್ ಆಗಿ ಇಟ್ಟು ಜೋಳದ ಹಾಲಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಬರುತ್ತೆ. ಅದನ್ನು ಚೆನ್ನಾಗಿ ಮೈ ಕಟ್ತವೆ. ಅದಕ್ಕೆ ಇವು 3 ಆ್ಯಡ್ ಆಯಿತು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ವೇಸ್ಟ್ ಮಾಡಲ್ಲ, ಚೆನ್ನಾಗಿ ತಿನ್ಕೊತವೆ. ಸರ್, ನಮ್ಮ ಫ್ಯಾಕ್ಟ್ರಿ ಅಡ್ರೆಸ್ ಬಂದು ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಅಂತರಂಗೆ ಗ್ರಾಮ, ಕೂಡ್ಲಿಗೆರೆ ಹೋಬಳಿ. ಸರ್, ನಮ್ದು ಇಲ್ಲಿ ಭದ್ರಾವತಿಯಿಂದ 2 ಕಿಲೋಮೀಟ್ರ್ ಮುಂದೆ ಬಂದರೆ ಶಿವನಿ ಕ್ರಾಸ್ ಅಂತ ಇದೆ. ಅಲ್ಲಿಂದ ಮುಂದೆ ಬಂದರೆ ಅಂತರಂಗೆ ಗ್ರಾಮ, ಅಲ್ಲಿಂದ 2 ಕಿಲೋಮೀಟ್ರು ಪೆಟ್ರೋಲ್ ಬಂಕ್ ಇದೆ.
ಬಂಕಿಂದ ಮುಂದೆ ಫಸ್ಟ್ ರೈಟ್ ಸರ್ ಇದೇ ರೋಡು ಎರಳ್ಳಿ ರಸ್ತೆ ಇದು. ಇದೇ ರೋಡಲ್ಲಿ ಲೊಕೇಟ್ ಆಗಿರೋದು ಶ್ರೀ ಕಾಮಧೇನು ಸೈಲೇಜ್ ಆ್ಯಂಡ್ ಫೀಡ್ಸ್ ಅಂತೇಳಿ.